ನಮಸ್ಕಾರ ವೀಕ್ಷಕರೇ, ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೊಂಡಿರ್ತೇನೆ. ವೀಕ್ಷಕರೇ, ಇವತ್ತು ನಾನು ಹರಿದ್ವಾರದಲ್ಲಿದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಹೈದರಾಬಾದಿಂದ ಹರಿದ್ವಾರವರೆಗೆ ಪ್ರಯಾಣ ಮಾಡಿದ್ದೆ. ಸೊ ಏನಪ್ಪಾ ಅಂದ್ರೆ ಚಾರ್ಧಾಮ್ ಸಿರೀಸ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಹರಿದ್ವಾರದಿಂದ ಡೇ 1 ಸಿರೀಸ್ನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿದ್ದೀನಪ್ಪ ಅಂದ್ರೆ ಹರಿದ್ವಾರದಲ್ಲಿ ರಿಷಿಕುಲ್ ಗ್ರೌಂಡ್ ಅಲ್ಲಿ ಇದ್ದೀನಿ. ಇಲ್ಲೇನಕ್ಕೆ ಇದ್ದೀನಿ ಅಂದ್ರೆ, ನೀವು ಏನಾದರೂ ಚಾರ್ಧಾಮ್ ಅಥವಾ ದೋಧಾಮ್ ಯಾತ್ರೆ ಮಾಡ್ಬೇಕಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಆನ್ಲೈನು ಅವೈಲೇಬಲ್ ಇದೆ, ಬಟ್ ಆನ್ಲೈನ್ ನಮಗೆ ಸ್ಲಾಟ್ ಸಿಗ್ಲಿಲ್ಲ. ಅದಕ್ಕೋಸ್ಕರ ಆಫ್ಲೈನ್ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಆಫ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬಂದಿದ್ದೀವಿ. ನೀವೇನಾದರೂ ಚಾರ್ಧಾಮ್ ಅಥವಾ ದೋಧಾಮ್ ಮಾಡ್ಬೇಕಂದ್ರೆ ಹರಿದ್ವಾರಕ್ಕೆ ಬಂದ್ರೆ, ಹರಿದ್ವಾರ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್ ಅಕ್ಕಪಕ್ಕದಲ್ಲೇ ಇದೆ. ಅಲ್ಲಿಂದ ಹಾರ್ಡ್ಲಿ 1 ಕಿಲೋಮೀಟರ್ ಇದೆ ವೀಕ್ಷಕರೇ ರಿಷಿಕುಲ್ ಗ್ರೌಂಡ್. ಬೈ ವಾಕು ಬರ್ಬೋದು, ಆಟೋದಲ್ಲೂ ಬರ್ಬೋದು. ಪ್ರತಿಯೊಬ್ಬರಿಗೆ 10 ರೂಪಾಯಿ ತಗೊಂತಾರೆ ವೀಕ್ಷಕರೇ. ಸೊ ನೀವು ಏನಾದರೂ ಚಾರ್ಧಾಮ್ ಅಥವಾ ದೋಧಾಮ್ ಮಾಡ್ಬೇಕಂತಂದ್ರೆ, ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಬರ್ತಾ ಇದ್ರೆ ಪ್ರತಿಯೊಬ್ರು ಆಧಾರ್ ಕಾರ್ಡ್ ತಗೊಂಡ್ ಬರ್ಬೇಕಾಗುತ್ತೆ ವೀಕ್ಷಕರ. ಸೊ ಈ ತರ ಇದೆ ನೋಡಿ, ಬನ್ನಿ ಒಳಗಡೆ ಹೋಗೋಣ. ಸೊ ಒಳಗಡೆ ಈ ತರ ಕೌಂಟರ್ಗಳಿದೆ, ಸಾಕಷ್ಟು ಕೌಂಟರ್ಗಳು ಮಾಡಿದ್ದಾರೆ, ಮೇಲ್ ಫಿಮೇಲ್ ಮತ್ತೆ ಫಾರಿನರ್ಸ್ಗೆ ಸಪ್ರೇಟ್. ಸೊ ಏನಾದರೂ ರಶ್ ಇದ್ರೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಕೂಡ ಮಾಡಿದ್ದಾರೆ ವೀಕ್ಷಕರೇ. ಸೊ ನಾವಂತೂ ರಿಜಿಸ್ಟ್ರೇಷನ್ ಮಾಡಿಸಿದ್ವಿ. ಸೊ ರಿಜಿಸ್ಟ್ರೇಷನ್ ಕಾರ್ಡ್ ಬಂದ್ಬಿಟ್ಟು ಈ ತರ ಇದೆ ನೋಡಿ ವೀಕ್ಷಕರೇ. ಸೊ ಇಲ್ಲಿ ಮಾಡ್ಕೋಬಹುದು ನೀವು. ಬನ್ನಿ ಹೊರಗಡೆ ಹೋಗೋಣ. ತುಂಬಾ ದೊಡ್ಡದಾಗಿದೆ ಗ್ರೌಂಡ್, ರಿಷಿಕುಲ್ ಗ್ರೌಂಡ್ ಅಂತ ವೀಕ್ಷಕರೇ. ನಾವು ಚಾರ್ಧಾಮ್ ಸಿರೀಸ್ನ ಶುರು ಮಾಡ್ತಾ ಇದೀವಿ. ಸೊ ಹರಿದ್ವಾರದಿಂದ ಮಾಡ್ತೇವೆ ಡೇ 1. ಹರಿದ್ವಾರದಲ್ಲಿ ಇವತ್ತು ಸ್ಟೇ ಆಗ್ಬಿಟ್ಟು ಇಲ್ಲಿ ಗಂಗಾ ಸ್ನಾನ ಮಾಡ್ಕೊಂಡು ಗಂಗಾ ಆರತಿ ನೋಡ್ಕೊಂಡು ಶುರುನ ಮಾಡ್ತಾ ಇದ್ದೀವಿ ವೀಕ್ಷಕರೇ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ನಮ್ಮ ಚಾರ್ಧಾಮ್ ಯಾತ್ರನ ಶುರು ಮಾಡೋಣ. ವೀಕ್ಷಕರೇ, ಇವಾಗ ನಾವು ಗಂಗಾ ಸ್ನಾನ ಮಾಡ್ಕೊಂಡು ಗಂಗಾ ಆರತಿ ನೋಡ್ಕೊಳ್ಳೋಕೆ ಹೋಗ್ತಾ ಇದೀವಿ. ಎಲ್ಲಿಂದ ಹೋಗ್ತಾ ಇದೀವಿ ಅಂದ್ರೆ, ಹರಿದ್ವಾರ ರೈಲ್ವೆ ಸ್ಟೇಷನ್ ಹತ್ರ ನಾವು ರೂಮ್ ಮಾಡಿದ್ವಿ. ಅಲ್ಲಿಂದ ನಾವು ಬೈ ಆಟೋ ಹೋಗ್ತಾ ಇದೀವಿ. ಸೊ ಅಡ್ರೆಸ್ ಏನಪ್ಪಾ ಅಂದ್ರೆ ಹರ್ಕಿ ಪೌದಿ ಅಂತಾರೆ, ಅಥವಾ ನೀವು ಗಂಗಾ ಆರತಿ ನೋಡಕ್ ಹೋಗೋದಿದೆ ಅಂತ ಆಟೋದವ್ರಿಗೆ ಹೇಳಿದ್ರೆ ಪ್ರತಿಯೊಬ್ಬರಿಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ವೀಕ್ಷಕರೇ. ಗಂಗಾ ಆರತಿ ಬಂದ್ಬಿಟ್ಟು ಸಂಜೆ 6 ಗಂಟೆ ನಂತರ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಹೋಗಿ ನೀವು, ಅರೌಂಡ್ 4:30-5 ಗಂಟೆಗೆ. ವೀಕ್ಷಕರೇ, ನೀವೇನಾದ್ರೂ ಚಾರ್ಧಾಮ್ ಯಾತ್ರಾ ಅಥವಾ ದೋಧಾಮ್ ಯಾತ್ರಾ ಮಾಡ್ತಾ ಇದ್ರೆ ಹರಿದ್ವಾರದಿಂದ ಸ್ಟಾರ್ಟ್ ಮಾಡಿ ವೀಕ್ಷಕರೇ. ಹರಿದ್ವಾರ ಹತ್ರ ಬಂದ್ರೆ ನಿಮಗೆ ಸಾಕಷ್ಟು ಹೋಟೆಲ್ಗಳು ಇರುತ್ತವೆ. ನಿಮ್ಗೆ ಅನುಕೂಲ ಪ್ರಕಾರ ನೀವು ಹೋಟೆಲ್ಗಳನ್ನ ಬುಕ್ ಮಾಡ್ಬೋದು ವೀಕ್ಷಕರೇ. ಚಾರ್ಧಾಮ್ ಯಾತ್ರಾ ಅಂದ್ರೆ ಯಮುನೋತ್ರಿ, ಗಂಗೋತ್ರಿ, ಕೇದಾರ್ನಾಥ, ಬದ್ರಿನಾಥ ವೀಕ್ಷಕರೇ. ಅದೇ ರೀತಿ ದೋಧಾಮ್ ಯಾತ್ರಾ ಅಂದ್ರೆ ಕೇದಾರ್ನಾಥ, ಬದ್ರಿನಾಥ. ನಾವು ಮಾಡ್ತಾ ಇರೋದು ಚಾರ್ಧಾಮ್. ಮೊಟ್ಟ ಮೊದಲಿಗೆ ಹರಿದ್ವಾರದಿಂದ ನಾವು ಶುರು ಮಾಡಿಬಿಟ್ಟು ಋಷಿಕೇಶ್ಗೆ ಹೋಗ್ಬಿಟ್ಟು ಅಲ್ಲಿಂದ ಯಮುನೋತ್ರಿಗೆ ಪ್ರಯಾಣ ಮಾಡಲಿದ್ದೀವಿ. ಸೊ ಪೂರ್ತಿ ವಿಡಿಯೋನ ನೋಡಿ, ಎಲ್ಲ ಎಪಿಸೋಡ್ನ ನೋಡಿ, ಡೇ 1 ಇಂದ ನಿಮಗೆ ಅಪ್ಡೇಟ್ ಕೊಡ್ತೀನಿ ಚಾರ್ಧಾಮ್ ಮುಗಿಯೋವರೆಗೆ. ವೀಕ್ಷಕರೇ, ಇವಾಗ ನಾವು ಗಂಗಾ ಆರತಿ ನೋಡೋಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಬ್ರಿಡ್ಜ್ ಮೇಲೆ ಇದ್ವಿ. ಇವಾಗ ಇಲ್ಲಿಂದ ಲೆಫ್ಟ್ ಏನೋ ತಗೊಂತಾರ ಅಂತ ಹೇಳ್ತಾರೆ. ಬನ್ನಿ ಹೋಗೋಣ ವೀಕ್ಷಕರೇ. ವೀಕ್ಷಕರೇ, ನೀವೇನಾದ್ರೂ ಓನ್ ವೆಹಿಕಲ್ ತಗೊಂಡ್ ಬಂದ್ರೆ ಇಲ್ಲಿಗೆ ನಿಮ್ಗೆ ದೊಡ್ಡ ಪಾರ್ಕಿಂಗ್ ಕೂಡ ಸಿಗುತ್ತೆ ವೀಕ್ಷಕರೇ. ಗಂಗಾ ಆರತಿ ನೋಡಕ್ ಬರ್ತೀವಲ್ಲ ಹರ್ಕಿ ಪೌದಿ ಹತ್ರ, ಸೊ ಅಲ್ಲಿ ನಿಮ್ಗೆ ತುಂಬಾ ದೊಡ್ಡದು ಪಾರ್ಕಿಂಗ್ ಕೂಡ ಫೆಸಿಲಿಟಿ ಇದೆ ವೀಕ್ಷಕರೇ. ನೀವೇನಾದ್ರೂ ಹೈದರಾಬಾದ್ ಇಂದ ಹರಿದ್ವಾರ ನನ್ನ ಪ್ರಯಾಣ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ವೀಕ್ಷಕರೇ, ಹೋಗಿ ನೋಡಿ ವೀಕ್ಷಕರೇ. ನಿಮ್ಗೆ ಕಾಣಿಸ್ತಾ ಇರ್ಬೋದು ಆರ್ಚು. ಸೊ ಇಲ್ಲಿಂದ ಗಂಗಾ ನದಿಗೆ ಎಂಟ್ರಿ ಇದೆ ನೋಡಿ, ನಾವು ಹೋಗೋದು ಇವಾಗ. ಸೊ ಬನ್ನಿ ಹೋಗೋಣ. ಈ ಕಡೆ ಎಲ್ಲ ತುಂಬಾ ಅಂಗಡಿಗಳಿದ್ದಾವೆ, ಹೋಟೆಲ್ಗಳಿದ್ದಾವೆ, ಸ್ವಲ್ಪ ರಶ್ ಕೂಡ ಇದೆ ವೀಕ್ಷಕರೇ. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ಏನಪ್ಪಾ ಇವ್ರ ವಾಯ್ಸ್ ಈ ತರ ಆಗಿದೆ ಅಂತಂದ್ರೆ ವೀಕ್ಷಕರೇ, ತುಂಬಾ ಕೋಲ್ಡ್ ಆಗಿದೆ. ಸೊ ಕ್ಷಮೆ ಇರ್ಲಿ. ವೀಕ್ಷಕರೇ, ನಿಮ್ಗೆ ಕಾಣಿಸ್ತಾ ಇರೋದು ಇದೆ ನೋಡಿ, ಗಂಗಾ ನದಿ ಹರಿದ್ವಾರದಲ್ಲಿ ಈ ತರ ಇದೆ.
ಇಲ್ಲಿ ಬ್ರಿಡ್ಜ್ ಇದೆ ಅಲ್ಲ ವೀಕ್ಷಕರೇ, ಇಲ್ಲಿಂದ ನಡ್ಕೊಂಡು ಹೋಗಿ ಆ ಕಡೆ ಗಂಗಾ ದೇವಸ್ಥಾನ ಇದೆ, ಗಂಗಾ ಮಾತೆದು. ಸೊ ಅಲ್ಲಿ ಹೋಗ್ಬಿಟ್ಟು ದರ್ಶನ ಮಾಡ್ಕೋಗಿ. ಈ ಕಡೆ ರೈಟ್ ಸೈಡ್ ಅಲ್ಲಿ ಕಾಣಿಸ್ತಾ ಇದೆಲ್ಲ ಆ ಬ್ರಿಡ್ಜ್ ಪಕ್ಕದಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ. ಈ ರೈಟ್ ಸೈಡ್ ಅಲ್ಲಿ ಇಲ್ಲಿ ಗಂಗಾ ಆರತಿ ನಡೆಯುತ್ತೆ ಅಂತೆ. ಸೊ ನಾವು ಅಲ್ಲಿ ಹೋಗ್ಬಿಟ್ಟು ಗಂಗಾ ಸ್ನಾನ ಮಾಡ್ಕೊಂಡು ಗಂಗಾ ಮಾತೆಯ ನಾವು ದರ್ಶನ ಮಾಡ್ಕೊಂಡು ಸೊ ಆರತಿನ ನೋಡೋಣ ಬನ್ನಿ ವೀಕ್ಷಕರ. ಸ್ವಲ್ಪ ಕ್ಲೈಮೇಟ್ ತುಂಬಾ ಇದಾಗಿದೆ, ಮಳೆ ಬರೋ ತರ ಆಗಿದೆ. ನಿಮ್ಗೆ ಕಾಣಿಸ್ತಾರು ಫುಲ್ ಮೋಡಗಳೆಲ್ಲ ತುಂಬ್ಕೊಂಡ್ ಬಿಟ್ಟಿದೆ, ಗಾಳಿ ಅದು ಬಿಟ್ಟಿದೆ ವೀಕ್ಷಕರೇ ನಿಮ್ಗೆ ನೋಡ್ತಾ ಇರ್ಬೋದು, ಈ ಕಡೆಯಿಂದ ಬಂದ್ವಿ ನಾವು. ಇಲ್ಲಿ ಗಂಗಾ ಸ್ನಾನ ಮಾಡ್ಕೊಂಡು ಇಲ್ಲೆಲ್ಲರೂ ಗಂಗಾ ಪೂಜೆನೂ ಮಾಡ್ತಾ ಇದ್ರು, ಗಂಗಾ ಸ್ನಾನ ಮಾಡ್ಕೊಂಡು. ಸೊ ನಿಮ್ಗೆ ಒಂದು ಕ್ಲಿಕ್ ತೋರಿಸ್ತಾ ಇದ್ದೀನಿ. ನೀರಿನ ಭಾರ ತುಂಬಾ ಇದೆ ವೀಕ್ಷಕರೇ, ಅಂದ್ರೆ ಫೋರ್ಸ್ ತುಂಬಾ ಇದೆ. ನಿಮ್ಗೆ ಸೇಫ್ಟಿಗೆ ಇಟ್ಕೊಳ್ಳಕ್ಕೆ ಚೈನ್ ಇದೆ, ಇಲ್ಲಿ ಈ ಕಡೆ ಇದೆ ನೋಡಿ ಪೈಪ್ ತರ, ಅಲ್ಲಿ ಹಿಡ್ಕೊಂಡು ನೀವು ಸ್ನಾನ ಮಾಡ್ಕೋಬಹುದು ಆರಾಮಾಗಿ. ತುಂಬಾ ಫೋರ್ಸ್ ಇದೆ ವೀಕ್ಷಕರೇ. ಸೊ ನೀವು ಏನಾದರೂ ಬಂದ್ರೆ ಇಲ್ಲಿ ವಿಸಿಟ್ ಮಾಡಿದ್ರೆ ಗಂಗಾ ಸ್ನಾನ ಮಾಡ್ಕೊಂಡು ಆರತಿನ ನೋಡ್ಕೊಂಡು ನೀವು ಇದು ಮಾಡ್ಬೋದು. ಬಟ್ ಸ್ನಾನ ಮಾಡುವಾಗ ತುಂಬಾ ಕೇರ್ ಆಗಿ ಮಾಡಿ ವೀಕ್ಷಕರೇ, ಕೇರ್ಫುಲ್ ಆಗಿ. ತುಂಬಾ ಫೋರ್ಸ್ ಇದೆ, ನೋಡ್ತಾ ಇರ್ಬೋದು ನೀವು. ವೀಕ್ಷಕರೇ ಇಲ್ಲಿ ಜನ ನೋಡ್ತಾ ಇರ್ಬೋದು, ಎಲ್ಲಾ ಗಂಗಾ ಆರತಿ ನೋಡಕ್ಕೆ ತುಂಬಾ ಜನ ಕೂತ್ಕೊಂಡಿದ್ದಾರೆ. ಮಳೆ ಬರೋ ತರ ಆಗಿದೆ, ಸ್ವಲ್ಪ ಸ್ವಲ್ಪ ಬರ್ತಾನೂ ಇದೆ. ಇಲ್ಲಿ ಎದುರುಗಡೆ ಗಂಗಾ ಮಾತೆಯ ದೇವಸ್ಥಾನ ಇದೆ, ಇಲ್ಲಿ ಎದುರುಗಡೆ ಬನ್ನಿ ನಾವು ದರ್ಶನ ಮಾಡ್ಕೊಳ್ಳೋಣ. ನಾವು ದರ್ಶನ ಮಾಡ್ಕೊಂಡ ತಕ್ಷಣನೇ ಮಳೆ ತುಂಬಾ ಸ್ಟಾರ್ಟ್ ಆಯ್ತು ವೀಕ್ಷಕರೇ. ನಾವು ಪಕ್ಕದಲ್ಲೇ ನಿಂತಿದ್ದೀವಿ. ಇಲ್ಲಿ ಸತ್ಯನಾರಾಯಣ ದೇವಸ್ಥಾನ ಇದೆ, ನಿಮ್ಗೆ ಕಾಣಿಸ್ತಾ ಇರಬಹುದು ನೋಡಿ ವೀಕ್ಷಕರೇ, ಮೋಡ ಎಷ್ಟು ತುಂಬ್ಕೊಂಡ್ ಬಿಟ್ಟಿದೆ. ಈ ಕಡೆ ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಪ್ರಾಚೀನ ಬದ್ರಿ ನಾರಾಯಣ ದೇವಸ್ಥಾನ ಇದೆ ನೋಡಿ ವೀಕ್ಷಕರೇ. ನಿಮ್ಗೆ ಮಳೆ ಸೌಂಡ್ ಬರ್ತಾ ಇರ್ಬೋದು, ನೋಡಿ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಬಂದ್ರೆ ಜಯ ಮಹಾಕಾಲಿ ದೇವಸ್ಥಾನ ಇದೆ. ಜಯ ಮಹಾಕಾಲಿ ದೇವಸ್ಥಾನ ಎದುರುಗಡೆನೆ ನಾವು ನಿಂತ್ಕೊಂಡಿದ್ವಿ, ಮಳೆ ಬರ್ತದೆ ಅಂತ. ಇಲ್ಲಿ ಬಂದ್ಬಿಟ್ಟು ಶ್ರೀ ಗಂಗಾ ಮಂದಿರ, ಅಂದ್ರೆ ಶ್ರೀ ಗಂಗಾ ಮಾತೆಯ ದೇವಸ್ಥಾನ ಇದೆ. ನಿಮ್ಗೆ ಹನಿ ಕಾಣಿಸ್ತಾ ಇರ್ಬೋದು ನೋಡಿ ವೀಕ್ಷಕರೇ. ಮಳೆ ಜೋರಾಯ್ತು, ಹೆವಿ ಮಳೆ ಮತ್ತೆ ಹೆವಿ ಗಾಳಿ ವೀಕ್ಷಕರೇ. ವೀಕ್ಷಕರೇ ಎರಡನೇ ದಿನಕ್ಕೆ ಸ್ವಾಗತ. ವೀಕ್ಷಕರೇ ನಿನ್ನೆ ಮಳೆ ಅಂದ್ರೆ ಹೆವಿ ಮಳೆ ಬಂದಿತ್ತು, ಗಾಳಿನೂ ಅದೇ ತರ ಇತ್ತು. ಸೊ ನಾವು ಎಲ್ಲ ನೆಂದೋಗಿದ್ವಿ, ಗಂಗಾ ಆರತಿ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಸೊ ಇವತ್ತು ಎರಡನೇ ದಿನಕ್ಕೆ ಗಂಗಾ ಆರತಿ ನೋಡಕ್ಕೆ ಹೋಗ್ತಾ ಇದೀವಿ. ಸೇಮ್ ಅದೇ ತರ ನಿನ್ನೆ ಯಾವ ತರ ಹೋಗಿದ್ವಿ ಆಟೋದಲ್ಲಿ. ಸೊ 20 ರೂಪಾಯಿ ಹಾರ್ಕಿ ಪೌದಿ ಅಂತ ಅಡ್ರೆಸ್. ಸೊ ಬನ್ನಿ ವೀಕ್ಷಕರೇ, ನಿಮ್ಗೆ ಗಂಗಾ ಆರತಿ ತೋರ್ಸಕ್ಕೆ ನಾನು ಪ್ರಯತ್ನ ಪಡ್ತೀನಿ. ವೀಕ್ಷಕರೇ ಸೂರ್ಯ ಮುಳುಗೋ ಟೈಮಲ್ಲಿ ಗಂಗಾ ಆರತಿನ ನೋಡಕ್ಕೆ ಗಂಗಾ ನದಿ ಹತ್ರ ಬಂದಿದ್ದೀವಿ. ನಿನ್ನೆಗೆ ಇವತ್ತು ಎಷ್ಟು ವ್ಯತ್ಯಾಸ ಇದೆ ನೋಡಿ ವೀಕ್ಷಕರೇ. ನಿನ್ನೆ ಯಾವ ತರ ಇತ್ತು, ಇವತ್ತು ಯಾವ ತರ ಇದೆ. ಗಂಗಾ ನದಿ ಹೇಗೆ ಹರಿತಾ ಇದೆ ಪ್ರಶಾಂತವಾಗಿ. ಸೊ ನೀವು ನೋಡ್ತಾ ಇರಬಹುದು ವೀಕ್ಷಕರೇ. ಎಷ್ಟು ಚೆನ್ನಾಗಿದೆ ನೋಡಿ ವೀಕ್ಷಕರೇ ಬ್ರಿಡ್ಜ್. ನಾವು ಇವಾಗ ಗಂಗಾ ಆರತಿ ಮಾಡೋ ಕಡೆಗೆ ಹೋಗ್ತಾ ಇದೀವಿ. ಜನ ಆಲ್ರೆಡಿ ಬಂದು ಕೂತ್ಕೊಂಡಿದ್ದಾರೆ, ನೀವು ನೋಡ್ತಾ ಇರೋದು. ಸ್ವಲ್ಪ ಏನಿದೆ ಅಂದ್ರೆ ನಾವು ಬೇಗ ಬರ್ಬೇಕಿತ್ತು, ಸ್ವಲ್ಪ ಡಿಲೇ ಆಗಿದೆ. ನೀವೇನಾದ್ರೂ ಬರ್ತಾ ಇದ್ರೆ ವೀಕ್ಷಕರೇ ಬೇಗ ಬನ್ನಿ. ವೀಕ್ಷಕರೇ ಇಲ್ಲಿಂದ ನೀವು ಗಂಗಾ ಆರತಿ ನೋಡಿ, ನಾನು ಮ್ಯಾಕ್ಸಿಮಮ್ ತೋರ್ಸಕ್ಕೆ ಪ್ರಯತ್ನ ಪಡ್ತೀನಿ. ಇಲ್ಲಿಂದ ನೋಡ್ಬಿಟ್ಟು ಆಶೀರ್ವಾದ ತಗೊಳ್ಳಿ ವೀಕ್ಷಕರೇ, ಮತ್ತೆ ಆನಂದಿಸಿ ಅಂತ ಹೇಳ್ತಾ ನಿಮ್ಗೆ ಸಿಗ್ತೀನಿ ವೀಕ್ಷಕರೇ ಗಂಗಾ ಆರತಿ ಆದ್ಮೇಲೆ.
ವೀಕ್ಷಕರೇ, ನಾವು ಗಂಗಾ ಆರತಿ ನೋಡ್ಕೊಂಡು ಈ ಕಡೆ ಬರ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ವೀಕ್ಷಕರೇ ನೀವೇನಾದ್ರೂ ಬಂದ್ರೆ ಬೇಗ ಬನ್ನಿ, ಆದಷ್ಟು ಬೇಗ ಬನ್ನಿ. ಮುಂದೆ ನಿಮ್ಗೆ ಕುತ್ಕೊಳ್ಳಕ್ಕೆ ಜಾಗ ಸಿಗುತ್ತೆ ವೀಕ್ಷಕರೇ. ಗಂಗಾ ಆರತಿನ ನೋಡ್ಕೊಂಡು ನಾವು ಈ ಕಡೆ ಬರ್ತಾ ಇದೀವಿ. ಈ ಕಡೆಯಿಂದನೂ ಬೇ ಇದೆ. ಇಲ್ಲಿ ಗಂಗಾ ಮಾತೆಯ ದೇವಸ್ಥಾನ ಕಾಣಿಸ್ತಾ ಇರ್ಬೋದು ವೀಕ್ಷಕರೇ. ಗಂಗಾ ಆರತಿ ನೋಡ್ಕೊಂಡು ಗಂಗಾ ಮಾತೆಯ ದೇವಸ್ಥಾನ ಹತ್ರ ನಾವು ಬಂದಿದ್ದೀವಿ. ಸೊ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲೇ ಪಕ್ಕದಲ್ಲೇ ಒಂದು ಆರ್ಚ್ ಇದೆ. ಆರ್ಚ್ ಕೂಡ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇಲ್ಲಿಂದ ಸ್ಟ್ರೈಟ್ ಆಗಿ ಹೋದ್ರೆ 2 ಕಿಲೋಮೀಟರ್ ಅಷ್ಟೇ ಬಸ್ ಸ್ಟ್ಯಾಂಡ್ ಅಥವಾ ರೈಲ್ವೆ ಸ್ಟೇಷನ್. ಇಲ್ಲೆಲ್ಲ ತುಂಬಾ ಅಂಗಡಿಗಳಿವೆ, ನೀವು ಶಾಪಿಂಗ್ ಕೂಡ ಮಾಡ್ಬೋದು. ತುಂಬ ಹೋಟೆಲ್ಗಳಿವೆ ವೀಕ್ಷಕರೇ, ತಿಂಡಿ ತಿನಿಸುಗಳು ತಿನ್ಬೋದು. ಸೊ ನೀವು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು ವೀಕ್ಷಕರೇ. ಸೊ ವೀಕ್ಷಕರೇ, ನಾವು ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಯಾಕಂದರೆ ಸ್ವಲ್ಪ ಬೇಗ ಮಲ್ಕೊಂಡು ನಾಳೆ ಬೆಳಿಗ್ಗೆ ರಿಷಿಕೇಶ್ ಕಡೆ ಪ್ರಯಾಣ ಸ್ಟಾರ್ಟ್ ಮಾಡಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ಹೊಸ ಎಪಿಸೋಡಲ್ಲಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ವೀಕ್ಷಕರೇ.